ಇವತ್ತು ನಾನಿದ್ದೀನಿ ಶಿಲಾ ಅಂತ ಊರು, ಅದರದ್ದು ವಾಟರ್ಫಾಲ್ ನೀವು ಅಲ್ಲಿ ನೋಡಿ. ಆದರೆ ಒಂದೆರಡು ನಾನು ಯೋಗದು ಪೋಸ್ಟ್ ನಿಮಗೆ ತೋರಿಸ್ತೀನಿ, ಆಮೇಲೆ ಮೆಡಿಟೇಷನ್ ಕೂಡ ಸ್ವಲ್ಪ ನಾನು ಇಲ್ಲಿ ಮಾಡ್ತೀನಿ. ಯಾಕೆಂದರೆ ನಾನು ಒಂದು ವಿಡಿಯೋ ಅಲ್ಲಿ ನೀವು ನೋಡ್ಬೋದು, ಫುಲ್ ಒಂದು ಸ್ನೋ ಅಲ್ಲಿ ಫುಲ್ ಸ್ನಾನ ಮಾಡಿದೆ 2 ದಿನ ಮುಂಚೆ. ಸೊ ತುಂಬ ಸಪೋರ್ಟ್ ಮಾಡ್ತಾರೆ, ನೀವು ಕನ್ನಡ ಮಾತಾಡ್ತಾರೆ, ನಮಗೆ ತುಂಬ ಖುಷಿ ಆಯಿತು. ನೆನ್ನೆನೂ ಒಂದು ಹುಡುಗಿ ಅವ್ರು ಕೂಡ ಒಂದು ಫ್ಯಾಷನ್ ಇದು ಅಲ್ಲಿ ಕೆಲಸ ಮಾಡ್ತಾರೆ, ನಿಮ್ಮ ವಿಡಿಯೋ ನೋಡ್ಬಿಟ್ಟು ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಅವರು ಹೇಳಿದರು. ತುಂಬ ಥ್ಯಾಂಕ್ಸ್. ಸೊ ಲೈಟ್ ಇದೆ, ಅದಕ್ಕೆ ನಮಗೆ ಕ್ಲಿಯರಾಗಿ ಹೇಮ ನೋಡ್ಬೋದು. ನೋಡಿ, ಲೈಫಲ್ಲಿ ಎಲ್ಲರಿಗೆ ಪ್ರಾಬ್ಲಮ್ ಇರುತ್ತೆ. ಸೊ ಅದು ಎಲ್ಲ ಸ್ಟಾರ್ಟ್ ಆಗುತ್ತೆ ನಮ್ಮ ಮನಸ್ಸು, ಮೈಂಡಿಂದ. ರಿಂಕೆನ್ ಬೈಗೆ ಯಾಕೆಂದರೆ ಅವನು ಕೂದಲು ನೋಡಿದರೆ ಯೋಗಿ ಥರ ಇದೆ. ಮತ್ತು ನೋಡಿ ನಮ್ಮ ಕ್ಯಾಮ್ರಾಮ್ಯಾನ್ ನಮ್ಮದು ರಿಂಚನ್ ಬೈ ಯೋಗಿ ಥರ ಅವ್ರದ್ದು ಕೂದಲು ನೋಡಿ. ಸ್ವಲ್ಪ ನಾನು ಟೇಸ್ಟ್ ಮಾಡ್ತೀನಿ ಹೆಂಗೆ ಇದೆ ಅಂತ. ಇದು ನಾನು ಸುಮ್ಮನೆ ಮಾಡಿಬಿಟ್ಟೆ, ಯಾಕಂದರೆ ಎಲ್ಲ ಯೂಟ್ಯೂಬರ್ಗಳು ಮಾಡ್ತಾರೆ ಅಲ್ವಾ. ಆದರೆ ನೋಡಿ, ಇಲ್ಲಿ ಜನಗಳು ನೀರು ಇಲ್ಲಿಂದ ಮತ್ತೆ ಹಂಗೆ ತಗೊಂಡೋಗ್ತಾರೆ. ನೀವು ನೋಡಿ, ಕುಡಿಯೋದಕ್ಕೆ ನೀರು ಯಾಕೆಂದರೆ ಇಲ್ಲಿ ಬೋರ್ವೆಲ್ ಅದು ಎಲ್ಲ ಇರಲ್ಲ, ಪ್ಯೂರ್ ರಿವರ್ ವಾಟರ್ ತಗೊಂಡೋಗ್ತಾ ಇದ್ದಾರೆ. ಸೊ ಅಲ್ಲಿ ನಾ ಗಾಡಿ ಪಾರ್ಕ್ ಮಾಡಿದ್ದೀನಿ, ಮತ್ತು ಅಲ್ಲಿಂದ ಈಗ ನಾವು ಹೋಗ್ತಾ ಇದ್ದೀನಿ ನಮ್ಮ ರಿಂಚನ್ ಬೈ ಜೊತೆ. ನಮಸ್ಕಾರ. ಥ್ಯಾಂಕ್ ಯು ರಿಂಚನ್ ಬೈ. ವಣ. ಸೊ ಈಗ ಕೂಡ ಹೇಮ ಬರ್ತಾ ಇದ್ದಾರೆ, ನೀವು ನೋಡಿ. ಈಗ ನಿಮಗೆ ತೋರಿಸ್ತೀನಿ. ಜಸ್ಟ್ ಬಂದಿದ್ದೀವಿ. ವಾವ್, ಮೇಲೆ ಎಲ್ಲ ಫುಲ್ ಸ್ನೋ, ಫ್ರೆಶ್ ಸ್ನೋ ಇದು ಎಲ್ಲ. ಇವತ್ತೊಂದು ಫ್ರೆಶ್ ಸ್ನೋ. ಸೊ ಇದು ಶಿಲಾ है ना, गांव का नाम ಶಿಲಾ ಊರ್ದು ವಾಟರ್ಫಾಲ್ ನೋಡಿ. ವಾವ್, ಮುಂದೆ ಹೋಗ್ತೀನಿ, ಇದು ತುಂಬ ದೂರದಿಂದ ನೋಡಿ. ಈಗ ನಾವು ಬಂದ್ಬಿಟ್ಟಿದ್ದೀನಿ. यहाँ से कहाँ से जाना सर? यहाँ से थोड़ा ध्यान से आना. ಓಕೆ ಸರ್, ಓಕೆ. ಇಲ್ಲಿಂದ ಸ್ವಲ್ಪ ಹೋಗೋಕ್ಕೆ ಜಾಗ ಇಲ್ಲ, ಆದರೆ ನಾವು ಅಡ್ಜಸ್ಟ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ರಿಂಚನ್ ಬೈ ನಮಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ನಮ್ಮ ಸ್ಪೆಷಲ್ ಗೈಡ್. ಓ नो नो नो, इट्स ओके रिंजन भाई, मैं चलेगा. देखना ध्यान से आना. कोई बात नहीं सर. ಓಹೋ, ಥೋಡಾ ಸ ಇಲ್ಲಿ ನೋಡಿ, ಫೋನ್ ಇಟ್ಟರೆ ಡೈರೆಕ್ಟ್ ನಾನು ಹೋಗ್ತಾ ಅಲ್ಲಿ ಸ್ಲೀಪ್ ಆಗ್ಬೋದು, ಇಲ್ಲಾಂದರೆ ಫೋನ್, ಅದಕ್ಕೆ ಫೋನ್ ಆಫ್ ಮಾಡಬೇಕು ಇಲ್ಲಿ. ನೋ ರಿಸ್ಕ್ ಏನಾ ಸರ್? ರಿಸ್ಕ್ नहीं. अन्ना. ಥ್ಯಾಂಕ್ ಯು. ಅವ್ರು ಥೋಡಾ ಆಗಿ ಜನ ಇದೆ. हाँ, आपका मर्जी है. ಸ್ವಲ್ಪ ಮುಂದೆ ಬನ್ನಿ ಸರ್, ಸ್ವಲ್ಪ ಮುಂದೆ ಬನ್ನಿ. ओके. ಓಹೋ, ಫಸ್ಟ್ ಒಂದು ಪೊಸಿಷನ್ ತಗೋಬೇಕು, ಇಲ್ಲಾಂದರೆ ರಿಸ್ಕ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ, ಅತ್ಯಂತ ಸ್ವಾಗತ. ಜೈ ಕರ್ನಾಟಕ ಮತ್ತು ಜೈ ಕರ್ನಾಟಕ. ಇವತ್ತು ನಾನಿದ್ದೀನಿ ಶಿಲಾ ಅಂತ ಊರು, ಅದರದ್ದು ವಾಟರ್ಫಾಲ್ ನೀವು ಅಲ್ಲಿ ನೋಡಿ. ಥೋಡಾ ऊपर दिखाओ ಸರ್. जी सर. ನೋಡಿ, ಅದು ವಾಟರ್ಫಾಲ್. ಆದರೆ ಈಗ ವಿಂಟರ್, ಸೊ ಈಗ ಫುಲ್ ಫ್ರೀಸ್ ಹಾಕ್ಬಿಟ್ಟಿದ್ದಾರೆ. ಯಾವಾಗ ಸಮರಲ್ಲಿ ವಾಟರ್ ಫಾಲ್ ಆವಾಗ ನೀರು ಇರೋವಾಗ ಇಲ್ಲಿ ಬರೋಕ್ಕೆ ಆಗಲ್ಲ, ಯಾಕೆಂದರೆ ಇಲ್ಲಿ ಫುಲ್ ಡೀಪ್ ಇರುತ್ತೆ. ಈಗ ಫುಲ್ ಮೈನಸ್ ಟೆಂಪ್ರೇಚರ್ ಅಲ್ವಾ, ಅದಕ್ಕೆ ಫುಲ್ ಫ್ರೀಸ್. ಅದಕ್ಕೆ ಮೇಲೆ ಬೆಟ್ಟದಿಂದ ಕೆಳಗೆ ತನಕ ಫುಲ್ ಫ್ರೀಸ್ ಆಗಿಬಿಟ್ಟಿದ್ದಾರೆ ಹೇಮ. ಮತ್ತು ಇವತ್ತಿನ ಅದ್ರ ಮೇಲೆ ಇವತ್ತಿನ ಫ್ರೆಶ್ ಸ್ನೋ ನೀವು ನೋಡಿ. ಸ್ವಲ್ಪ ನಾನು ಟೇಸ್ಟ್ ಮಾಡ್ತೀನಿ ಹೆಂಗೆ ಇದೆ ಅಂತ. हैप्पी बर्थडे टू यू. थैंक यू. बहुत कोल्ड.
ಇದು ನಮ್ಮ ಸುಮ್ಮನೆ ಮಾಡಿಬಿಟ್ಟೆ, ಯಾಕಂದರೆ ಎಲ್ಲ ಯೂಟ್ಯೂಬರ್ಗಳು ಮಾಡ್ತಾರೆ ಅಲ್ವಾ, ಆದರೆ ತುಂಬ ಚಳಿ ಇದೆ. ಇದು ಬಂದ್ಬಿಟ್ಟು ಸೊ ರಿಂಜನ್ ಭಾಯ್ ಥೋड़ा ಆಗಿ जी ಐಸ್ ದಿಕ್ಕಾಗ जी ನೋಡಿ, ಇಲ್ಲಿ ಫ್ರೆಶ್ ನೋ ಇಲ್ಲಾಂದರೆ ಇದೇ ಥರ ಐಸ್ ಥೋड़ा ಕ್ಲೋಸ್ ಕರ್ಕೆ ಇದೇ ಥರ ಐಸ್ ಇಲ್ಲಿಂದ ಫುಲ್ ಟಾಪ್ ತೆಗೋಣ ಮೇಲೆ ತನಕ. जी ಇಲ್ಲಾಂದರೆ ಥೋड़ा ಥ್ಯಾಂಕ್ ಯು वेलकम सर. ರಿಂಜನ್ ಭಾಯ್, ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿ, ವಾವ್, ಇಲ್ಲಿ ನೋಡಿ, ಆ್ಯಕ್ಚುಲಿ ಈ ಥರ ಐಸ್ ಇದೆ, ಆದರೆ ಐಸ್ ಮೇಲೆ ಇನ್ನೂ ಹೇಮ ಬಿಡ್ತಾ ಇದ್ದಾರೆ. ಸೊ ಹೇಮ ಇಲ್ಲ ಅಂದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ, ಆದರೆ ಹೇಮ ಕೂಡ ಇದ್ದರೆ ಕೂಡ ಚೆನ್ನಾಗಿ ಕಾಣಿಸ್ತಾರೆ. ಹೇಮ ಇಲ್ಲಾಂದರೆ ಫುಲ್ ಐಸ್ ಎಲ್ಲ ಬೆಟ್ಟದ್ದು ಮೇಲೆ ನೋಡಿ. ವಾವ್, ಮತ್ತು ಈಗ ಸ್ನೋಫಾಲ್ ಕೂಡ ಆಗ್ತಾ ಇದೆ, ನೀವು ನೋಡಿ. ಸೊ ಅಲ್ಲಿಂದ ऊपर एक विलेज भी है सर. हाँ हाँ जी, इसका ऊपर इसी के ऊपर हाँ वो ओ. शिलापू है. ಶಿಲಾಪು ನೋಡಿ, ನಮ್ಮ ರಿಂಚನ್ ಬೈ ಹೇಳ್ತಾ ಇದ್ದಾರೆ, ಇದ್ರದ್ದು ಬೆಟ್ಟದ ಟಾಪಲ್ಲಿ ಇನ್ನೂ ಒಂದು ಊರು ಇದೆ ಅಂತ. 3-4 घर का. ಸೊ ಅಲ್ಲಿ ಬರೀ 4-5 ಥ್ಯಾಂಕ್ ಯು ಸರ್ ಮನೆ ಇದೆ ಅಂತ. ಯಾಕೆಂದರೆ ಅಲ್ಲಿ ನೀರು ಸಿಗುತ್ತೆ, ಅದಕ್ಕೆ ಹೇಳ್ಬೇಕು. ಸೊ ಈಗ ವಾಯ್ಸ್ ಕೂಡ ನೀವು ಕೇಳ್ಬೋದು, ಈ ಐಸ್ ಒಳಗಡೆಯಿಂದ ಈಗ ನೀರು ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ತೋರಿಸಿದೆ ಅಲ್ವಾ, ಅಲ್ಲಿಂದ ಜನಗಳು ಬಂದ್ಬಿಟ್ಟು ನೀರು ಕುಡಿಯೋದು ನೀರು ತಗೊಂಡು ಹೋಗ್ತಾರೆ. ಸೊ ಇದೇ ನೀರು ಅವ್ರು ತಗೊಂಡು ಹೋಗ್ತಾರೆ, ನೀವು ನೋಡಿ. ಸೂಪರ್. ನಮ್ಮ ಕರ್ನಾಟಕ ಅಲ್ಲಿ ಕೂಡ ತುಂಬ ಫಾಲ್ಸ್ಗಳು ಇದೆ ಅಲ್ವಾ. ಸೊ ಲದ್ದಾಖ್ ಬಂದರೆ ಬನ್ನಿ, ಸಮ್ಮರಲ್ಲಿ ಕೂಡ ಸಂಸ್ಕಾರಲ್ಲಿ ನೀವು ಬಂದ್ಬಿಟ್ಟು ನೋಡ್ಬೋದು, ವಿಂಟರಲ್ಲಿ ಕೂಡ ನೀವು ಬರ್ಬೋದು. ಈಗ ಲಾಸ್ಟ್ ಟೈಮ್ ತೋರಿಸ್ತೀನಿ ಏನ ಸರ್, ಲಾಸ್ಟ್ ಟೈಮ್ ತೋರಿಸ್ತೀನಿ, ಆಮೇಲೆ ನಾವು ಓಹೋ ವಾವ್ ನೋಡಿ, ನಾನು ಹೇಳಿದೆ ಅಲ್ವಾ, ಇಲ್ಲಿ ಆ ದುಡ್ಡು ಹೊರಗಡೆಯಿಂದ ಬರ್ತಾ ಇದ್ದಾರೆ ಮತ್ತು ನೀರು ಇಲ್ಲಿ. ಸೊ ನಮ್ಮ ರಿಂಚನ್ ಭಾಯ್ ಹೇಳಿದ್ರು, ಇದು ನೀರು ಕುಡಿಯೋದ್ರೆ ತುಂಬ ಒಳ್ಳೆ ಟೇಸ್ಟ್ ಇದೆ ಅಂತ. ಸೊ ನಮ್ಮ ಸೇಹತೆಗೆ ಕೂಡ ತುಂಬ ಬೆನಿಫಿಟ್ ಇದೆ ಅಂತೆ. ಸೊ ಸ್ವಲ್ಪ ನಾನು ಈಗ ಕುಡಿತಾ ಇದ್ದೀನಿ, ಕುಡಿತೀನಿ. अच्छू ಏನು ಗೊತ್ತಾ, ನೀವು ಎಲ್ಲ ಲದಾಖಲ್ಲಿ ಸುಮಾರು ಸರಿ ನೀವು ಗೀಲ್ಸ್ ಅಲ್ಲಿ ಸುಮಾರು ಲದಾಖಲ್ಲಿ ಬಂದ್ಬಿಟ್ಟು ಅದು ಚಾದರ್ ಟ್ರೆಕ್ ನೀರಲ್ಲಿ ಸ್ನಾನ ಮಾಡ್ತಾರೆ ಅಲ್ವಾ, ಅದು ಎಲ್ಲ ತೋರಿಸ್ತಾರೆ. ಸೊ ನಾನು ಏನು ಮಾಡಿದೆ ಗೊತ್ತಾ, ಇದು ನೀರು ಯಾಕೆಂದರೆ ರನ್ನಿಂಗ್ ವಾಟರ್ ಅಲ್ವಾ, ಅದಕ್ಕೆ ಜಾಸ್ತಿ ನಮ್ಮ ರಿಂಚನ್ ಭಾಯ್ ಹೇಳಿದ್ರು ಅಷ್ಟು ಚಳಿ ಬರಲ್ಲ. ನಾನು ಒಂದು ವಿಡಿಯೋ ಅಲ್ಲಿ ನೀವು ನೋಡ್ಬೋದು, ಸ್ನೋ ಅಲ್ಲಿ ಫುಲ್ ಸ್ನಾನ ಮಾಡಿದೆ 2 ದಿನ ಮುಂಚೆ. ಸೊ ಅದು ಫಸ್ಟ್ ಟೈಮ್ ನಾನು ರೆಕಾರ್ಡ್ ಮಾಡಿದೆ. ಸೊ ಆ ಟೈಮಲ್ಲಿ ತುಂಬ ಚಳಿ ಇತ್ತು. ಸೊ ಆದರೆ ನಾನು ಈ ನೀರು ಅಲ್ಲಿ ಆರಾಮಾಗಿ ನಾನು ಮಾಡ್ಬೋದು. ಒಂದು ಸರಿ ನಿಮಗೆ ಮಾಡ್ಬೋದು, ತೋರಿಸ್ತೀನಿ. ಏನ ರಿಂಚನ್ ಭಾಯ್? जी सर. ಸರ್ ಲೆಟ್ಸ್ ಗೋ. ओके ಆ್ಯಂಡ್ प्रोस. ಇವತ್ತು ನಾವು ಸ್ವಲ್ಪ ಡೇ ಟೈಮಲ್ಲಿ ನಾನು ಒಂದು ಫೆಸ್ಟಿವಲ್ಗೆ ಹೋಗಿದ್ದೀನಿ. ಸೊ ಲೇಟ್ ಆಯಿತು, ಈಗ ರಾತ್ರಿ ಆಗ್ತಾ ಇದೆ, ಅದಕ್ಕೆ ಇಲ್ಲಿ ಲೈಟ್ ಇದೆ, ನೀವು ನೋಡಿ. ಸೊ ಲೈಟ್ ಇದೆ, ಅದಕ್ಕೆ ನಮಗೆ ಕ್ಲಿಯರಾಗಿ ಹೇಮ ನೋಡ್ಬೋದು. ನೋಡಿ, ಈಗ ಕಂಟಿನ್ಯೂಸ್ ಬಿಡ್ತಾ ಇದ್ದಾರೆ. ಆವಾಗ ನಾನು ಹೇಳಿದೆ ಅಲ್ವಾ, ಆವಾಗ ನಿಮಗೆ ಕ್ಲಿಯರಾಗಿ ಕಾಣಿಸಲ್ಲ, ಯಾಕೆಂದರೆ ಈವ್ನಿಂಗ್ ಟೈಮ್ ಅಲ್ವಾ, ಸಾಯಂಕಾಲ. ಸೊ ಈಗ ಕ್ಲಿಯರಾಗಿ ನೀವು ನೋಡ್ಬೋದು, ನೋಡಿ. ವಾವ್, ಹೋಗೋಣ ಥ್ಯಾಂಕ್ ಯು ಸರ್. ಸೊ ಈಗ ರಾತ್ರಿ ಆಗ್ತಾ ಇದೆ, ನೀವು ನೋಡ್ಬೋದು. ಹೇಮ ಈಗ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾರೆ. ಇಲ್ಲಿ ಲೈಟ್ ಇದೆ, ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ನಾವು ಎಲ್ಲ ಫಿಸಿಕಲ್ ಸರಿಯಾಗಿ ಇರೋಕ್ಕೆ ನಾವು ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು, ರನ್ನಿಂಗ್, ಜಾಗಿಂಗ್, ಸ್ಪೋರ್ಟ್ಸ್ ಗೇಮ್ಸ್ ಕೂಡ ಆಟ ಆಡಬೇಕು. ಮತ್ತು ಮನಸ್ಸಿಗೆ ನಾವು ಸ್ವಲ್ಪ ಮೆಡಿಟೇಷನ್ ಮಾಡಬೇಕು.
ಅದಕ್ಕೆ ನಾನು ಸ್ವಲ್ಪ ಅಷ್ಟು ಎಕ್ಸ್ಪರ್ಟ್ ಇಲ್ಲ, ಆದರೆ ಒಂದೆರಡು ನಾನು ಯೋಗದು ಪೋಸ್ಟ್ ನಿಮಗೆ ತೋರಿಸ್ತೀನಿ. ಆಮೇಲೆ ಮೆಡಿಟೇಷನ್ ಕೂಡ ಸ್ವಲ್ಪ ನಾನು ಇಲ್ಲಿ ಮಾಡ್ತೀನಿ, ಯಾಕೆಂದರೆ ಈ ಥರ ಚಾನ್ಸ್ ಇನ್ನೂ ಯಾವಾಗ ಸಿಗುತ್ತೆ ಸಿಗಲ್ಲ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಫಸ್ಟ್ ಯೋಗ ಪೋಸ್ ಮಾಡ್ತೀನಿ. ರಿಂಚನ್ ಬಾಯ್ ರೆಡಿ? ಓಕೆ ಸರ್. ಫಸ್ಟ್ ಐ ವಿಲ್ ಡೂ ಯೋಗ ಪೋಸ್. ओह ये वन मोर टाइम. वंस मोर. थोड़ा सा ये मिस्टेक हो गया सर. जी रेडी? ओके. ಓಹೋ. ಸೊ ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ನಾನು ಬ್ಯಾಲೆನ್ಸ್ ಇರಲಿಲ್ಲ. ಸೊ ಇದು ಒಂದು ಯೋಗ ಪೋಸ್, ಮತ್ತು ನೀವು ಇದು ಸೆಕೆಂಡ್ ಯೋಗ ಪೋಸ್ ಸರ್. जी ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಮಾಡಬೇಕು ಹಿಂಗೆ. ಇದು ओह ये एक होता है. बाबा रामदेव वाला. हाँ सही बात. और ये वाला एक योगा पोज होता है सर. जी ಯೋಗ ನಮ್ಮ ಸೇಹತಾಗೆ ತುಂಬ ಇಂಪಾರ್ಟೆಂಟ್, ಮತ್ತು ಮೆಡಿಟೇಷನ್ ಮನಸ್ಸಿಗೆ. ಮೆಡಿಟೇಷನ್ ಪೋಸಲ್ಲಿ ಒಂದ್ಸರಿ ಏನು ಗೊತ್ತಾ, ನಮಗೆ ಮನಸ್ಸು ಅಲ್ಲಿ ತುಂಬ ಟೆನ್ಷನ್ ಬರುತ್ತೆ. ಲೈಫಲ್ಲಿ ಎಲ್ಲರಿಗೆ ಪ್ರಾಬ್ಲಮ್ ಇರುತ್ತೆ. ಸೊ ಅದು ಎಲ್ಲ ಸ್ಟಾರ್ಟ್ ಆಗುತ್ತೆ ನಮ್ಮ ಮನಸ್ಸು, ಮೈಂಡಿಂದ. ಸೊ ಯಾವ ಜನ ಮೈಂಡ್ ಕಂಟ್ರೋಲ್ ಮಾಡಿದ್ರೆ ಅವ್ರ ಜೀವನ ಖುಷಿಯಾಗೇ ಇರುತ್ತೆ. ಸೊ ಒಂದ್ಸರಿ ಡೈಲಿ 2 ನಿಮಿಷ 5 ನಿಮಿಷ ಆದರೆ ಅರ್ಧ ಗಂಟೆ ನಾವು ಧ್ಯಾನ ಮಾಡಬೇಕು. ಧ್ಯಾನ ಮಾಡೋಕ್ಕೆ ಪೊಸಿಷನ್ ನೋಡ್ಬಿಟ್ಟು ತುಂಬ ಈಸಿ ಇರುತ್ತೆ, ಆದರೆ ತುಂಬ ಕಷ್ಟ ಇರುತ್ತೆ. ಯಾಕೆ ಅಂದರೆ ಧ್ಯಾನದು ಮೇನ್ ಏನೆಂದರೆ ನನ್ನ ಮನಸ್ಸಿಗೆ ಒಂದು ಜಾಗ ಅಲ್ಲಿ ಇಡಬೇಕು. ಅದು ತುಂಬ ಕಷ್ಟ. ನಾವು ಎಲ್ಲರದು ಮನಸ್ಸು ಮೊಂಕಿ ಥರ. ಸೊ ಈಗ ಸ್ವಲ್ಪ ನನ್ನ ಮನಸ್ಸು ಒಂದು ಜಾಗಲ್ಲಿ ಇಡೋಕ್ಕೆ ಟ್ರೈ ಮಾಡಿದ್ದೀನಿ. 5 ಸೆಕೆಂಡ್. ಏನು ಗೊತ್ತಾ, ನೀವೆಲ್ಲ ಅನ್ಸ್ಕೋಬೋದು ಯೋಗ ಮಾಡೋಕ್ಕೆ ಈಸಿ, ಮೆಡಿಟೇಷನ್ ಮಾಡೋಕ್ಕೆ ತುಂಬ ಈಸಿ, ಯೋಗ ಮಾಡೋಕ್ಕೆ ಕಷ್ಟ. ಆ್ಯಕ್ಚುಲಿ ಯೋಗ ಮಾಡೋಕ್ಕೆ ಈಸಿ ಇರುತ್ತೆ, ಮೆಡಿಟೇಷನ್ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ. ಯಾಕೆಂದರೆ ಮೆಡಿಟೇಷನ್ಗೆ ಏನು ಗೊತ್ತಾ, ಮನಸ್ಸು ಒಂದು ಜಾಗಕ್ಕೆ ಹಿಡಿಯೋಕ್ಕೆ ತುಂಬ ಕಷ್ಟ ಇರುತ್ತೆ. ಅದಕ್ಕೆ ನಮಗೆ ಲೈಫಲ್ಲಿ ಪ್ರಾಬ್ಲಮ್ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಸುಮಾರು ನಮ್ಮ ಫ್ಯಾಮಿಲಿ ಜೊತೆ ಪ್ರಾಬ್ಲಮ್ ಆಗುತ್ತೆ, ಫ್ರೆಂಡ್ಸ್ ಜೊತೆ ಪ್ರಾಬ್ಲಮ್, ಅದು ಎಲ್ಲ ಮನಸ್ಸಿಂದ ಸ್ಟಾರ್ಟ್ ಆಗುತ್ತೆ. ಮನಸ್ಸು ಒಂದು ಜಾಗ ಅಲ್ಲಿ ಮತ್ತು ಪಾಸಿಟಿವ್ ಥಿಂಕಿಂಗ್ ನಾವು ಶುರು ಮಾಡಿದರೆ ಆವಾಗ ಎಲ್ಲ ಸರಿಯಾಗೇ ಇರುತ್ತೆ. ಯಾಕೆಂದರೆ ನಾವು ಡ್ರೈವಿಂಗ್ ಮಾಡ್ತಾರೆ ಅಲ್ವಾ, ಮೆಡಿಟೇಷನ್ ಎಂದರೆ ಒಂದೇ ಜಾಗ ಅಲ್ಲಿ ಕೂತ್ಕೊಳ್ಬಿಟ್ಟು ಮನಸ್ಸು ಬೇರೆ ಬೇರೆ ಜಾಗ ಹೋದರೆ ಅದು ಮೆಡಿಟೇಷನ್ ಇಲ್ಲ. ಮನಸ್ಸು ಒಂದು ಜಾಗ ಅಲ್ಲಿ ನೀವು ಧ್ಯಾನ ಮಾಡೋವಾಗ ಮತ್ತು ಊಟ ತಿನ್ನೋವಾಗ ಕೂಡ ಏನು ಗೊತ್ತಾ, ಒಂದೊಂದ್ಸರಿ ನಾವು ಊಟ ತಿಂದರೆ ನಮ್ಮ ಮನಸ್ಸು ಬೇರೆ ಜಾಗ ಅಲ್ಲಿ ಇರುತ್ತೆ, ಟೆನ್ಷನ್ ಇರುತ್ತೆ, ಬಿಸ್ನೆಸ್ದು, ಅದು ಇದು, ಜಾಬ್ದು, ಸ್ಕೂಲ್ದು, ಎಕ್ಸಾಮ್ದು. ಸೊ ಮನಸ್ಸು ತಿನ್ನೋವಾಗ ತಿಂಡಿ ಮೇಲೆ ಇದ್ದರೆ ಆವಾಗ ನಮಗೆ ಖುಷಿ ಸಿಗುತ್ತೆ, ಅದು ಟೇಸ್ಟ್ ಸಿಗುತ್ತೆ. ಅದೇ ಥರ ಗಾಡಿ ಓಡಿಸುವಾಗ ನಾವು ಮನಸ್ಸು ಬರೀ ಡ್ರೈವಿಂಗಲ್ಲಿ, ಅದೇ ಗಾಡಿಯಲ್ಲಿ ಮನಸ್ಸು ಇದ್ದರೆ ಆಕ್ಸಿಡೆಂಟ್ ಆಗೋಕ್ಕೆ ಚಾನ್ಸ್ ತುಂಬ ಕಡಿಮೆ ಇರುತ್ತೆ. ಯಾಕೆಂದರೆ ನಮ್ಮದು ಮನಸ್ಸು ಅಲ್ಲಿ ಜೊತೆಯಲ್ಲಿದೆ. ಸೊ ಅದು ಥರ ನೀವು ವಾಕಿಂಗ್ ಮಾಡೋವಾಗ ಯಾವಾಗಲೂ ಮಾಡ್ಬೋದು ಮೆಡಿಟೇಷನ್ ಅಂದರೆ ನಾನು ಒಂದೇ ಜಾಗ ಅಲ್ಲಿ ನಮ್ಮ ಮನಸ್ಸಿಗೆ ಇಡಬೇಕು. ಅದು ನಾನು ರಿಂಚನ್ ಬೈ ಹಿಂದೆ ಅವ್ರಿಗೆ ಕನ್ನಡ ಗೊತ್ತಿಲ್ಲ, ಆದರೂ ಕೂಡ ಅವರು ಹಿಂಗೆ ಮಾಡ್ತಾರೆ. ಏನ ರಿಂಚನ್ मैं बोल रहा था आपको कन्नड़ नहीं आता, फिर भी आप ऐसे करता है क्योंकि आपको भी थोड़ा समझ में आता है.
ಆ ರಹ ಬಿಕಾಸ್ ಅವ್ರಿಗೆ ಕೂಡ ಮೆಡಿಟೇಷನ್ ಗೊತ್ತು. ಮತ್ತೆ ಈಗ ನಾನು ರಿಕ್ವೆಸ್ಟ್ ಮಾಡ್ತೀನಿ ರಿಂಚನ್ ಬೈಗೆ, ಯಾಕೆಂದರೆ ಅವನು ಕೂದಲು ನೋಡಿದ್ರೆ ಯೋಗಿ ಥರ ಇದೆ, ಮತ್ತು ಬಾಬ್ ಮಾರ್ಲಿ ಗಿಟಾರ್ ಕೂಡ ಆಡ್ತಾರೆ ನೀವು ನೋಡಿ. तो मैंने बोला रिंचन भाई आपको 2 मिनट, क्योंकि आपका मैं बाल दिखाना चाहता है योगी का बाल. योगी थोड़ा 2 मिनट 1 मिनट भी बनने से चलेगा. 1 मिनट सर. सर प्लीज़ वो ऐसे बैठे बैठे प्लीज़ सिट डाउन. खुद कोड़ी नहीं नहीं ऐसे ही. पहले थोड़ा सा आपका मैं फर्स्ट बाल दिखा रहा हूँ सर. ನೋಡಿ ನಮ್ಮ ಕ್ಯಾಮ್ರಾಮ್ಯಾನ್ ನಮ್ಮದು रिंचन भाई वो योगी ಥರ ಅವ್ರದ್ದು ಕೂದಲು. ಸೊ ಉಧರ್ बैठ के आप कर सकते हैं सर. ಸೊ ನಮ್ಮ ರಿಕ್ವೆಸ್ಟ್ ಮಾಡಿದ್ದೀನಿ ವಿತ್ ರಿಕ್ವೆಸ್ಟ್ ರಿಂಚನ್ ಬೈ ಸ್ವಲ್ಪ ನೋಡಿ. ಓಹೋ ಈಗ ಇದು ಟ್ರೂ ಮೆಡಿಟೇಷನ್ ಪೋಸ್, ಮತ್ತು ಕೂದಲು ಕೂಡ ನಮ್ಮ ಸಾಧು ಥರ ಬರುತ್ತೆ ಅಲ್ವಾ. थैंक यू सो मच सर. थोड़ा सा पकड़े, कंटिन्यू माई रिकॉर्डिंग. ಸೊ ಈಗ ಮಾತು ಜಾಸ್ತಿ ಆಯಿತು. ನಮ್ಮ ಲದಾಖಲ್ಲಿ ಒಂದು ಪ್ರೊವರ್ಬ್ ಇದೆ, ಅದು ಏನು ಗೊತ್ತಾ, ಅದು ಒಂದು ನೀರು ಬಗ್ಗೆ ಜಾಸ್ತಿ ನೀರಕ್ಕೆ ಸಪೋರ್ಟ್ ನಾವು ಕಂಪೌಂಡ್ ಆಗ್ತಾರೆ ಅಲ್ವಾ, ಇದು ನೀರು ಫ್ಲಡ್ ನೀರು ಜಾಸ್ತಿ ಬಂದರೆ. ಸೊ ನಮ್ಮ ಲದಾಖಿಯಲ್ಲಿ ಒಂದು ಪ್ರೊವರ್ಬ್ ಇದೆ, ಮಾತು ಜಾಸ್ತಿ ಮಾತಾಡಿದರೆ ಅದಕ್ಕೆ ಏನು ಮೀನಿಂಗ್ ಇರಲ್ಲ, ಜಾಸ್ತಿ ಮಾತು ಮಾಡಿದರೆ. ಅದೇ ಥರ ನೀರು ತುಂಬ ಜಾಸ್ತಿ ಬಂದರೆ ಅದು ವಾಲ್ ಮಾಡ್ತಾರೆ ಅಲ್ವ ನಮ್ಮ ಸಪೋರ್ಟ್, ಜಾಸ್ತಿ ನೀರಿಗೆ ಅದು ಕೂಡ ಯೂಸ್ಲೆಸ್ ಆಗುತ್ತೆ ಅಂತ ಒಂದು ಪ್ರೊವರ್ಬ್ ಇದೆ. ಅದಕ್ಕೆ ನಾನು ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗು. ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ನಮ್ಮ ಕನ್ನಡಲ್ಲಿ ಕೂಡ ತುಂಬ ಸುಮಾರು ಒಳ್ಳೆ ಯೂಟ್ಯೂಬರ್ಸ್ಗಳು ಇದ್ದಾರೆ, ನಮಗೆ ಗೊತ್ತು. ಅವ್ರು ಸುಮಾರು ಜನಕ್ಕಿಂತ ಅಲ್ಲಿಂದ ನನಗೆ ಮೆಸೇಜ್ ಕೂಡ ಬಂದಿತ್ತು, ತುಂಬ ಧನ್ಯವಾದ. ಮತ್ತು ಸುಮಾರು ಜನಗಳು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ, ನೀವು ಕನ್ನಡ ಮಾತಾಡ್ತಾರೆ, ನಮಗೆ ತುಂಬ ಖುಷಿ ಆಯಿತು. ನೆನ್ನೆನೂ ಒಂದು ಹುಡುಗಿ, ಅವ್ರು ಕೂಡ ಒಂದು ಫ್ಯಾಷನ್ ಇದು ಅಲ್ಲಿ ಕೆಲಸ ಮಾಡ್ತಾರೆ, ನಿಮ್ಮ ವಿಡಿಯೋ ನೋಡಿಬಿಟ್ಟು ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಅವರು ಹೇಳಿದರು. ತುಂಬ ಥ್ಯಾಂಕ್ಸ್. ನಿಮ್ಮ ಕನ್ನಡನಲ್ಲಿ ಸುಮಾರು ನಮ್ಮ ಎಕ್ಸ್ಪರ್ಟ್ಗಳು ಯೂಟ್ಯೂಬರ್ಗಳು ಇದ್ದಾರೆ, ಆದರೆ ಅವ್ರು ಜಾಸ್ತಿ ನಿಮ್ಮ ಕನ್ನಡ ಬಗ್ಗೆ ಅಲ್ಲಿ ಜಾಸ್ತಿ ತೋರಿಸ್ಬೋದು. ನಂದು ವಿಡಿಯೋ ಅಲ್ಲಿ ಲದಾಖ್, ವಿಂಟರ್, ಹೇಮಾ ಅದು ಸ್ವಲ್ಪ ಸಪ್ರೇಟ್ ಇರುತ್ತೆ, ಅದಕ್ಕೆ ಅವ್ರು ಕೂಡ ಸಪೋರ್ಟ್ ಮಾಡಿ. ಜೊತೆಯಲ್ಲಿ ನನ್ನ ವ್ಲಾಗ್ ಇಷ್ಟ ಆದರೆ ನನಗೆ ಕೂಡ ಸಪೋರ್ಟ್ ಮಾಡಿ. ಸೊ ರಿಂಚನ್ ಭಾಯ್, ನೀವು ಎಲ್ಲರಿಗೆ ದಿಸ್ ಇಸ್ ಮೈ ಗಿಫ್ಟ್ ಫಾರ್ ಎವ್ರಿ ಒನ್, ಆಲ್ ದ ಕನ್ನಡ ಪೀಪಲ್. ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ. ಥ್ಯಾಂಕ್ ಯು.